ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವವನ್ನು ಮಾಡಲಿಕ್ಕೆ ದೇವಿಯ ಒಂದು ಪ್ರೇರಣೆ ಆಗಿರೋದ್ರಿಂದ ಈ ಜಾತ್ರಾ ಕಾರ್ಯಕ್ರಮವನ್ನು ದಿನಾಂಕ 13/3/2026 ಶುಕ್ರವಾರದಿಂದ 17/3/26 ಮಂಗಳವಾರವರೆಗೆ ಈ ಜಾತ್ರಾ ಮಹೋತ್ಸವ ನಡೀತದೆ. ಈ ಜಾತ್ರಾ ಮಹೋತ್ಸವವು ಶುಕ್ರವಾರ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಉಸ್ಕೂರು ಗ್ರಾಮಗಳಿಂದ ದೀಪಗಳ ಉತ್ಸವವನ್ನು ಮಾಡುವ ಮುಖೇನ ಪ್ರಾರಂಭಗೊಳ್ಳುತ್ತದೆ. ಅದೇ ರೀತಿಯಲ್ಲಿ ಶನಿವಾರ ಮಧ್ಯಾಹ್ನ ಮಕ್ಕಳ ಶಿಬಿರ ಇರ್ತದೆ. ಸಂಜೆ 4 ಗಂಟೆಗೆ ಏನು ವಿಶ್ವವಿಖ್ಯಾತ ಈ ಕುರ್ಜಿಗಳು ಅಂತ ನಾವೇನಲ್ಲಿ ಭಾವಿಸ್ಕೊಂಡಿದ್ದೀರಿ, ಆ ಒಂದು ಕಾರ್ಯಕ್ರಮ 4 ಗಂಟೆಗೆ ಎಲ್ಲ ಸುಮಾರು 17 ಗ್ರಾಮಗಳಿಂದ ಸೂಲುಕುಂಟೆ, ಕೊಡ್ತಿ, ಚಕ್ಸಂದ್ರ, ಆರವಳ್ಳಿ, ಕಗ್ಲಿಪುರ, ನಾರಾಯಣಘಟ್ಟ, ರಾಮಸಾಗರ, ಗೀಲಲಿಗೆ, ಲಕ್ಷ್ಮೀನಾರಾಯಣಪುರ, ಗೂಳಿಮಂಗಲ, ದೊಡ್ಡಮಂಗಲ, ಗೋಯಿಶೆಟ್ಟಿಪಾಳ್ಯ, ಕೋನಮಗ್ರಹಾರ, ರಾಯಚಂದ್ರ, ಗಟ್ಟಹಳ್ಳಿ, ಸಿಂಗನಗರ ಮತ್ತು ಸಂಜೀವನಗರ ಈ 17 ಗ್ರಾಮಗಳಿಂದ ಕೂಡ ಈ ಸಾರಿ ತೇರು ಬರ್ತಾಯಿದೆ. ಅದೇ ರೀತಿಯಲ್ಲಿ ಭಾನುವಾರ ಮಧ್ಯಾಹ್ನ ಮಕ್ಕಳ ಶಿಬಿರ ಇರ್ತದೆ. ರಾತ್ರಿ ಪಲ್ಲಕ್ಕಿ ಉತ್ಸವ ಮತ್ತು ಕರಗ ಇರ್ತದೆ. ಅದರಿಂದ ಎಲ್ಲ ಭಕ್ತರು ಕೂಡ ಸಕಾಲಕ್ಕೆ ಆಗಮಿಸಿ ಈ ಒಂದು ಜಾತ್ರಾ ಸಮಯದಲ್ಲಿ ದೇವಿಯ ಒಂದು ದರ್ಶನ ಪಡೆದು ಎಲ್ಲರೂ ಕೂಡ ಪುನೀತರಾಗಬೇಕಂತ ತಮ್ಮ ವಾಹಿನಿ ಮುಖೇನವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಾಕಷ್ಟು ಜನಸಂಖ್ಯೆ ಕೂಡ ಹೌದು, ಖಂಡಿತವಾಗಲೂ. ಯಾಕಂತೇಳಿದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕಳೆದ ಬಾರಿ ಒಂದು ಪೂರ್ವಭಾವಿ ಸಭೆ ನಾವು ಏರ್ಪಾಡು ಮಾಡಿದ್ವಿ. ಅದೇ ರೀತಿಯಲ್ಲಿ ಇವತ್ತು ಏನು ರಸ್ತೆಗಳೆಲ್ಲ ಹಾಳಾಗಿದೆ, ಆ ಹಾಳಾಗಿರೋದ್ರನ್ನೆಲ್ಲ ಕೂಡ ನಾವು ಮಿಕ್ಸ್ ಹಾಕಿ ಒಂದು ವ್ಯವಸ್ಥಿತವಾಗಿ ಎಲ್ಲ ಕೂಡ ಜವಾಬ್ದಾರಿ ತಗೊಂಡು ಈಗಾಗಲೇ ಎಲ್ಲ ಕೂಡ ಚಾಲ್ತಿಯಲ್ಲಿದೆ. ರಸ್ತೆಗಳೆಲ್ಲ ಮಾಡ್ತಾಯಿದ್ದಾರೆ. ಯಾಕಂದರೆ ಯಾವುದೇ ರೀತಿಯಲ್ಲಿ ಅನಾನುಕೂಲ ಆಗಬಾರ್ದು ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ಪಂಚಾಯತಿಯಿಂದ, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ, ನಮ್ಮ ಪಂಚಾಯತಿ ಸಮಿತಿ ವತಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತಾಯಿದ್ದೀವಿ. ಜೊತೆಲಿ ಇವತ್ತು ಏನಪ್ಪ ಅಂತ ಹೇಳಿದ್ರೆ ಟ್ರಾಫಿಕ್ ಪೊಲೀಸು ನಮ್ಮದು ಈಗ ನಗರ ಪೊಲೀಸ್ ಬರೋದ್ರಿಂದ ಈಗ ಲಾಂಡ್ ಆರ್ಡರ್ ಸಪ್ರೇಟ್ ಇದೆ, ಟ್ರಾಫಿಕ್ಕೇ ನಮ್ಮ ಸಪ್ರೇಟ್ ಇರೋದ್ರಿಂದ ಅವರು ಕೂಡ ಈಗಾಗಲೇ ವ್ಯವಸ್ಥಿತವಾಗಿ ಪಾರ್ಕಿಂಗ್ ಮಾಡೋದು, ಹೆಚ್ಚು ಜನ ಬರೋದ್ರಿಂದ ಪಾರ್ಕಿಂಗ್ಗೆ ಸಪ್ರೇಟ್ ಎಲ್ಲ ಕಡೆ 4 ಕಡೆ ಇವತ್ತು ಈ ಉಸ್ಕೂರು ಮೇನ್ ರೋಡಿಂದ ಅಲ್ಲಿ ಗ್ರೌಂಡಲ್ಲಿ ಒಂದು ಕಡೆ, ರಾಯಚಂದ್ರ ಬಂದಿಲ್ಲಿ ಕಾವರಮ್ಮನ ದೇವಸ್ಥಾನ ಹತ್ರ, ಗಟ್ಟಡಿಯಿಂದ ಬರಬೇಕಾದ್ರೆ ಇಲ್ಲೊಂದು ಲೇಔಟ್ ಇದೆ, ಆ ಲೇಔಟ್ ಹತ್ರ ಮತ್ತು ಚಿಂದಮಾಳ ದಾರಿನಲ್ಲಿ ಸ್ಮೃತಿ ಕಾಲೇಜ್ ಹತ್ರ ಈಗಾಗಲೇ ಅಲ್ಲಿಂದ ಸಿದ್ಧತೆ ಮಾಡಿಕೊಂಡು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ KBR ಕೂಡ ಏನು ನಮ್ಮದು ತೇರು ಬರೋ ದಾರಿಗಳಲ್ಲಿ ಫಾರೆಸ್ಟರಲ್ಲೂ ಕೂಡ ಮರಗಳನ್ನು ಟ್ರಿಮ್ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ. ಜೊತೆಗೆ KBR ಕೂಡ ಎಲ್ಲಿ ಕೂಡ ಲೈನ್ಗಳು ಸಮಸ್ಯೆ ಆಗೋ ರೀತಿಯಲ್ಲಿ ಅವರು ಕೂಡ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ನಾವು ಪಂಚಾಯತಿ ಮತ್ತು ದೇವಸ್ಥಾನದ ವತಿಯಿಂದ ಎಲ್ಲ ಬರೋ ಭಕ್ತಾದಿಗಳು ಎಷ್ಟೇ ಲಕ್ಷ ಜನ ಬಂದರೂ ಕೂಡ ಅವರಿಗೆಲ್ಲ ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಜೊತೆಯಲ್ಲಿ ಅವರಿಗೆ ಸಿಹಿಯನ್ನು ಕೂಡ ಹಂಚೋ ಒಂದು ವ್ಯವಸ್ಥೆಯನ್ನು ಸರಿ ಮಾಡ್ಕೊಂಡಿದ್ದೀವಿ. 80 ಅಡಿಗೆ ಅದನ್ನು ತೀರ್ಮಾನ ಮಾಡಿದ್ದೀರಿ. ಅದರಲ್ಲಿ ಪೂರ್ವಭಾವಿ ಸಭೆ ಕರೆದಾಗ ಎಲ್ಲ ಕೂಡ ತೇರುಗಳು ಕೂಡ ಅದೇ ರೀತಿ ಒಪ್ಕೊಂಡು 80 ಅಡಿಗೆ ಅದನ್ನು ಕಟ್ಟುನಿಟ್ಟಾಗಿ, ಯಾಕಂತೇಳಿದ್ರೆ ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ಯಾರು ವೈಲೇಷನ್ ಮಾಡ್ಬೋದು. ಇಲ್ಲಿ ನಮಗೆ ಎಲ್ಲ ತೇರು ಕೂಡ ಒಂದೇ. 80 ಅಡಿಗಿನ ಕಡಿಮೆ ಇದ್ದರೆ ಸಂತೋಷ, 80 ಅಡಿಗಿಂತ ಹೆಚ್ಚಿರಬಾರ್ದು ಅಂತೇಳಿಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು DCP ಸಾಹೇಬ್ರಂತ ನಾರಾಯಣ್ ಸರ್ ಅವರ ನೇತೃತ್ವದಲ್ಲಿ ಇದನ್ನು ಕಟ್ಟುನಿಟ್ಟಾಗಿ ಎಲ್ಲರೂ ಕೂಡ ಪಾಲನೆ ಮಾಡಬೇಕಂತ ಅವರು ಕೂಡ ಸಂತೋಷ ಒಪ್ಕೊಂಡಿದ್ದು, ನಾವು ಕೂಡ ಅದನ್ನು ಪಾಲನೆ ಮಾಡಬೇಕಂತ ಹೇಳ್ಬಿಟ್ಟು ಹೇಳಿದ್ದೀವಿ. 6 ತೇರು ಹೌದು. ಅಲ್ಲಿ ಏನು ಮಾಡ್ಕೊಂಡಿದ್ದೀವಿ, ಈಗ ನಮ್ಮದು ಕೊಡ್ತಿ, ಸೂಲುಕುಂಟೆ, ಚಕ್ಸಂದ್ರ, ಆರವಳ್ಳಿ, ಕಗ್ಲಿಪುರ ಮತ್ತು ನಾರಾಯಣಘಟ್ಟ 6 ತೇರು ಬಂದು ಚಿಂತಮಾಳುವ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಅಲ್ಲೊಂದು ಜಮೀನಲ್ಲೆಲ್ಲ ವ್ಯವಸ್ಥಿತವಾಗಿ ಈಗ ಲೆವೆಲ್ ಮಾಡಿದ್ದಾರೆ. ಅಲ್ಲೇ ಒಂದು ಶಾಮಿಯಾನ ಹಾಕಿ ದೇವ್ರನ್ನ ತೊಗೊಂಡಾಗ ಅಲ್ಲಿ ಕೊಟ್ಟವ್ರಿಗೆ ಅಲ್ಲಿ ಬರೋ ತೇರುಗಳಿಗೆ ಅಲ್ಲಿ ಕೂಡ ನಿಲ್ಲಿಸೋ ವ್ಯವಸ್ಥೆ ಮಾಡಿದರೆ, ಅಲ್ಲಿ ಬರೋ ಭಕ್ತಾದಿಗಳು ಕೂಡ ಅಲ್ಲಿಗೆ ಅಲ್ಲಿ ಕೂಡ ಊಟದ ವ್ಯವಸ್ಥೆನ, ಅವರ ನೀರಿನ ವ್ಯವಸ್ಥೆನ ಮಾಡ್ತಾಯಿದ್ದಾರೆ ಅವ್ರಿಗೂ ಕೂಡ. ಬಟ್ ಇಲ್ಲಿ ಬರೋ ತೇರುಗಳಿಗೆ ದೇವಸ್ಥಾನ ಹಿಂಭಾಗ ಅದಕ್ಕೋಸ್ಕರ ಮೀಸಲು ಜಾಗ ಇದೆ. ಅಲ್ಲಿ ಯಾವುದೇ ರೀತಿ ಅಂಗಡಿಗಳಲ್ಲಿ ಏನೂ ಹಾಕ್ಸೋದಿಲ್ಲ. ಅಲ್ಲಿ ಈ ತೇರಿಗೋಸ್ಕರ ನಾವಲ್ಲಿ ಮೀಸಲು ಮಾಡಿಟ್ಟಿದ್ದೇವೆ 100%. ಯಾಕಂತೇಳಿದ್ರೆ ಯಾವುದೇ ರೀತಿ ಅಹಿತಕರ ನಡೀಬಾರ್ದು. ಈಗ ದೇವ ಜಾತ್ರೆಯಲ್ಲಿ ಲಾಸ್ಟ್ ಟೈಮ್ ಏನು ಅನಾಹುತ ಆಗಿತ್ತು ಅದನ್ನೆಲ್ಲ ಮನಮಾಚಿ ಎಲ್ಲರೂ ಕೂಡ ಇಲ್ಲಿ ಜಾತಿ ಭೇದ ಮರೆತು, ಪಕ್ಷ ಭೇದ ಮರೆತು ಎಲ್ಲ ಒಗ್ಗಟ್ಟಾಗಿ ಎಲ್ಲ ಪಕ್ಷದವರು ಕೂಡ ಎಲ್ಲ ರೀತಿಯಲ್ಲಿ ಕೂಡ ಸಹಕರಿಸ್ತಾ ಇದ್ದಾರೆ. ಗ್ರಾಮಸ್ಥರು, ಎಲ್ಲ ಸದಸ್ಯರುಗಳು, ಪಂಚಾಯತಿ ಸಮಿತಿಯವರು, ಭಕ್ತರು ಎಲ್ಲ ಸೇರಿಕೊಂಡು ಒಗ್ಗಟ್ಟಾಗಿ ಶಾಂತಿಯುತವಾಗಿ ಸಂಭ್ರಮದಿಂದ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಂತ ಹೇಳಿಬಿಟ್ಟು ತಮ್ಮ
ವಾಹಿನಿ ಮುಖೇನವಾಗಿ. ಆಮೇಲೆ ಎಲ್ಲ ಭಕ್ತರು ಕೂಡ ಈ ಒಂದು ವಿಶೇಷವಾಗಿ ಈ ಜಾತ್ರಾ ಸಮಯದಲ್ಲಿ ಬಂದು ಆ ತಾಯಿಯ ಒಂದು ದರ್ಶನ ಪಡೆದು ಪುನೀತರಾಗಬೇಕಂತ ಹೇಳಿಬಿಟ್ಟು ತಮ್ಮ ವಾಹಿನಿ ಮುಖೇನವಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ. ಶ್ರೀ ಮುದ್ದುರಾಮ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಎಂದಿನಂತೆ ಈ ವರ್ಷ ಕೂಡ ನಡೀತಾ ಇದ್ದು, ಈ ಒಂದು ಜಾತ್ರೆಗೆ ಆನೇಕಲ್ನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶಿವಣ್ಣವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನಡೆಸ್ಕೊಡ್ತಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ರಾಮಲಿಂಗೇಗೌಡ ಸಾಹೇಬರು, ಮಾನ್ಯ ಮುಜರಾಯಿ ಸಚಿವರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಂಜುನಾಥ್ರವರು, ಲೋಕಸಭಾ ಸದಸ್ಯರು, ಬೆಂಗಳೂರು ಗ್ರಾಮಾಂತರ, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಜೊತೆಯಲ್ಲಿ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅವರು, ಮಾಜಿ ಲೋಕಸಭಾ ಸದಸ್ಯರು, ಬೆಂಗಳೂರು ಗ್ರಾಮಾಂತರ, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸನ್ಮಾನ್ಯ ಶ್ರೀ ಕುಪೇಂದ್ರ ರೆಡ್ಡಿ ಸಾಹೇಬರು ಕೂಡ ಮಾಜಿ ರಾಜ್ಯಸಭಾ ಸದಸ್ಯರು, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸನ್ಮಾನ್ಯ ಶ್ರೀ ಆನೇಕಲ್ ರಾಮಜೇಗೌಡರು, ವಿಧಾನ ಪರಿಷತ್ ಸದಸ್ಯರು, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಜೊತೆಯಲ್ಲಿ ಈ ಒಂದು ಭಾಗದ ವಿಧಾನ ಪರಿಷತ್ ಸದಸ್ಯರಾದಂಥ ಗೋಪಿನಾಥ್ ರೆಡ್ಡಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಜೊತೆಯಲ್ಲಿ ಸನ್ಮಾನ್ಯ ಶ್ರೀ ಪುಟ್ಟಣ್ಣನವರು, ವಿಧಾನ ಪರಿಷತ್ನ ಸದಸ್ಯರು, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜೊತೆಯಲ್ಲಿ ಸನ್ಮಾನ್ಯ ಶ್ರೀ ದೇವೇಗೌಡರು, ವಿಧಾನ ಪರಿಷತ್ನ ಸದಸ್ಯರು, ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ. ಜೊತೆಯಲ್ಲಿ ಬೆಂಗಳೂರು 4 ಜಿಲ್ಲಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಜಗದೀಶ್ ಸಾಹೇಬರು, ಮತ್ತು ಅಪರ ಜಿಲ್ಲಾಧಿಕಾರಿಗಳಾದಂಥ ಜಗದೀಶ್ ಕೆ ನಾಯಕ್ ಸಾಹೇಬರು, ನಮ್ಮ ಉಪಾಯುಕ್ತರಾದಂಥ ವಿಶ್ವನಾಥ್ ಸಾಹೇಬರು, ಜೊತೆಯಲ್ಲಿ ನಮ್ಮ ತಾಲೂಕಿನ ತಹಸೀಲ್ದಾರಾದಂಥ ಶಶಿಧರ್ ಮಾಡಾಳ್ ಸಾಹೇಬರು, ಮತ್ತು ಯುವದಂಥ ಮಂಜುನಾಥ್ ಸಾರು, ನಮ್ಮ DCP ಆದಂಥ ನಾರಾಯಣ್ ಸಾಹೇಬರು, ಅದೇ ರೀತಿಯಲ್ಲಿ ಟ್ರಾಫಿಕ್ಕು DCP ಆದಂಥ ಗೋಪಾಲ್ ಎಮ್ ಬ್ಯಾಕ್ವರ್ಡ್ರವರು, ಅದೇ ರೀತಿಯಲ್ಲಿ ನಮ್ಮ ಎಲೆಕ್ಟ್ರಿಸಿಟಿ ACP ಆದಂಥ ಸತೀಶ್ ರವರು, ಮತ್ತು ಟ್ರಾಫಿಕ್ ಪೊಲೀಸ್ ಶ್ರೀನಿವಾಸರವರು, ಈ ಒಂದು ಎಲ್ಲ ಒಂದು ಕಾರ್ಯಕ್ರಮಗಳಿಗೆ, ಮತ್ತು KEB ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಮತ್ತು ಕಂದಾಯ ಇಲಾಖೆ ಇರ್ಬೋದು, ಎಲ್ಲ ಸಂಬಂಧಪಟ್ಟ ಎಲ್ಲ ಇಲಾಖಾ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತವನ್ನು ಕೋರ್ತಾ ನಾವು ತಮ್ಮ ವಾಹಿನಿ ಮುಖಾಂತರ ತಾವೆಲ್ಲರೂ ಕೂಡ ಈ ಒಂದು ದೇವಿಯ ಒಂದು ಜಾತ್ರಾ ಮಹೋತ್ಸವದ ಬಗ್ಗೆ ಹೆಚ್ಚಿನ ಒಂದು ಪ್ರಚಾರವನ್ನು ತಾವು ತಮ್ಮ ವಾಹಿನಿ ಮುಖಾಂತರ ಕೊಡಬೇಕಂತ ತಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ಮನವಿಯನ್ನು ಮಾಡಿಕೊಂಡಿದ್ದೀನಿ. ಪಂಚಾಯತಿ ಸದಸ್ಯರುಗಳು ಮತ್ತು ಊರಿನ ಹಿರಿಯ ಮುಖಂಡರುಗಳು ಮತ್ತು ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಿಂದ ಬರ್ತಕ್ಕಂಥ ಎಲ್ಲ ತೇರುಗಳ ಒಂದು ಮುಖಂಡರುಗಳ ಸಮ್ಮುಖದಲ್ಲಿ ಇವತ್ತು ಜಾತ್ರೆಯ ಒಂದು ಅಂಗವಾಗಿ ಏನು ಮಾಧ್ಯಮ ಮುಖಾಂತರ ಪ್ರಚಾರಕ್ಕೆ ತೊಡಗಿದ್ದೀವಿ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಈ ಬಾರಿ ಜಾತ್ರೆಯ ಅಂಗವಾಗಿ ಏನು ಸರ್ಕಾರ ಒಂದು ತೇರುಗಳನ್ನ ಒಂದು ಮಿತಿ ಒಂದು 80 ಅಡಿಗೆ ಸೀಮಿತಗೊಳಿಸಿದೆ. ಆ 80 ಅಡಿ ಪ್ರಕಾರವೇ ಎಲ್ಲ ತೇರುಗಳು ಆಗಮವಾಗ್ತಾ ಇದ್ದು, ಆಮೇಲೆ 13ರಿಂದ ಜಾತ್ರೆ ಪ್ರಾರಂಭವಾಗಿ 17ರವರೆಗೂ ಅಂತ್ಯಗೊಳ್ಳುತ್ತೆ. ಈ ಜಾತ್ರೆಗೆ ಬೇಕಾದಂಥ ಎಲ್ಲ ಸೌಕರ್ಯಗಳು, ಸಕಲ ಸಿದ್ಧತೆಗಳನ್ನು ನಮ್ಮ ಊರಿನ ಮುಖಂಡರು ಮತ್ತು ನಮ್ಮ ಸುತ್ತಮುತ್ತಲಿನ ಊರಿನ ಎಲ್ಲ ಮುಖಂಡರು, ಎಲ್ಲ ಪಕ್ಷಭೇದ ಮರೆತು ಎಲ್ಲ ಒಟ್ಟಾಗಿ ಸೇರಿ ಜಾತ್ರೆಗೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕು, ಏನೇನು ಅವರ ಒಂದು ಆಶಾಭಾವನೆಗಳಿಗೆ ಮುದ್ದುರಮ್ಮ ದೇವಸ್ಥಾನದ ಒಂದು ಸಮಿತಿಯವರು, ಪಂಚಾಯತಿಯವರು ಮತ್ತು ನಮ್ಮ ಸರ್ಕಾರದ ಮುಜರಾಯಿತಿಯವರು ಎಲ್ಲರೂ ಸೇರಿ ಯಾವುದೇ ಭಕ್ತಾದಿಗಳು ಏನು ಒಂದಿಷ್ಟು ಕುಂದುಕೊರತೆ ಬರ್ತಿದ್ದಂಗೆ, ಏನು ಒಂದಿಷ್ಟು ಸಮಸ್ಯೆ ಆಗದಿದ್ದಂಗೆ ಎಲ್ಲ ಒಂದು ವ್ಯವಸ್ಥೆಗಳನ್ನು ಪೂರೈಸುವುದಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು, ಆ ರೀತಿಯೇ ನಮ್ಮ ಮದ್ದೂರಮ್ಮ ಜಾತ್ರೆಯನ್ನು ಯಶಸ್ವಿಗೊಳಿಸಿ ಎಲ್ಲ ಮುಖಂಡರು ಸೇರಿ ಒಟ್ಟಿಗೆ ಒಮ್ಮತವಾಗಿ ಯಶಸ್ವಿಗೊಳಿಸಿ ಮದ್ದೂರಮ್ಮ ಜಾತ್ರೆಗೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಆ ಮದ್ದೂರಮ್ಮ ದೇವಿಯನ್ನು ಒಂದು ಬೇಡಿಕೆಗಳನ್ನ ಈಡೇರಲಿ, ಆ ಮದ್ದೂರಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇದೇ ರೀತಿ ಇನ್ನು ಮುಂದೆ ಯಾವುದೇ ಸಮಸ್ಯೆಗಳಿಲ್ದಿದ್ದಂಗೆ ಮದ್ದೂರಮ್ಮ ಜಾತ್ರೆ ಸುಸೂತ್ರವಾಗಿ ನೆರವೇರಲಿ ಅಂತ ನನ್ನ ಮಾತನ್ನು. ಪುರಾತನ ಕಾಲದಿಂದ ಒಳ್ಳೆಯ ಜಾತ್ರೆ, ಇದುವರೆಗೂ ಮದ್ದೂರಮ್ಮ ಜಾತ್ರೆ ಇಡೀ ಇಂಡಿಯಾದರಲ್ಲೇ ನಂಬರ್ 1 ಜಾತ್ರೆ. ತೇರುಗಳು ನಾವು ಚಿಕ್ಕ ವಯಸ್ಸಾಗ ಒಂದು 21 ತೇರು ಕಾಣಿದ್ದೀನಿ, ಮೊದಲು ನೋಡಿದ್ದೀನಿ. ಆಮೇಲೆ ಬರ್ತಾ ರೈಲ್ವೆ ಟ್ರ್ಯಾಕ್ ಬಿದ್ದ ಮೇಲೆ ಎಲ್ಲ ಕಮ್ಮಿ ಆಯಿತು. ಆಮೇಲೆ ಬರ್ತಾ ಎಲ್ಲ ಇಲ್ಲಿಗೆ ಸಿಂಗನಗರ ಲಕ್ಷ್ಮೀನಾರಾಯಣಪುರಲ್ಲಿ ಹೊಸದಾಗಿ ಮಾಡಿದ್ದು ನಾವು ಒಂದು 3 ವರ್ಷ ಮಾಡಿದ್ರು. ಆಮೇಲೆ ಇವಾಗ ಗೂಳಮಂಗಲದಲ್ಲಿ ಹೊಸದಾಗಿ ಮಾಡಿದ್ದಾರೆ. ಬರ್ತಾ ಗಟ್ಟಹಳ್ಳಿ, ಸಂಜೀವನಗರ, ಗೋವಿನಶೆಟ್ಟಿಪಾಳ್ಯ, ಕೋನಪ್ಪ ನಗರ ಇವರೆಲ್ಲ ದೇವರ ಮೇಲೆ ನಂಬಿಕೆ ಇಟ್ಕೊಂಡು, ದೇವರು ಒಳ್ಳೆ ಪುರಾತನ ದೇವರು, ಒಳ್ಳೆ ಶಕ್ತಿ ದೇವಸ್ಥಾನ ಅಂತ ಹೇಳಿಬಿಟ್ಟು ದೇವರ ಮೇಲೆ ನಂಬಿಕೆ ಮಾಡ್ಕೊಂಡು ಎಲ್ಲ ಇದು ಮಾಡ್ತಾಯಿದ್ದಾರೆ. ನಾವು ಈ ಸಲ ಗುಳಮಂಗಲದವರು ಕಟ್ಟಿದ್ದಾರೆ, ಭಾರಿ ಸಂತೋಷ ಆಯಿತು. ನಮ್ಮದು ಒಂದು ತೇರು ಕಟ್ಟಿದ್ದೀವಿ.
ಅಂದರೆ ಅಲ್ಲಿ ನಾವು ಮೊದಲು 4 ತೇರುಗಳನ್ನು ಪಾನಕ, ನೀರು ಮಜ್ಜಿಗೆ, ಹೆಸರುಬೇಳೆ ಇದೆಲ್ಲ ಮಾಡ್ತಾಯಿದ್ವಿ. ಇವಾಗ ನಾವು ಏನು ಹೇಳಿದಂದರೆ ಆ ಚಿಂತನೆ ಮಾಡೋದು ನಾರಾಯಣಘಟ್ಟ ಸರ್ಕಲ್ನಿಂದ ರೈಲ್ವೆ ಟ್ರ್ಯಾಕ್ವರೆಗೂ ಸ್ವಲ್ಪ ಹಳ್ಳ ಇದೆ. ಸಿಂಗೇನಗರದಿಂದ ನಮ್ಮೂರವರೆಗೂ ಸ್ವಲ್ಪ ಹಳ್ಳಗಳಿದೆ. ಅದಕ್ಕೆ ಸ್ವಲ್ಪ ಮೆಟ್ಲಿಂಗ್ ಮಾಡಿಸಿದ್ರೆ ಬರೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಯಾರೇ ಇದು ವ್ಯವಸ್ಥೆ ಮಾಡಿ DC ಇನ್ನೊಂದು ಪಾಪಣ್ಣವ್ರು ಹೇಳಿ ಮಾಡಿಸಿದ್ರೆ ಒಳ್ಳೆಯದನ್ನು ಟೈಮ್ ಇದೆ, ಮಾಡಿಸ್ಬೋದು. ಇದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಎಲ್ಲರೂ ಒಂದು ಸಮನಾಗಿ ಎಲ್ಲ ಹಂಚ್ಕೊಂಡು ಒಂದು ಭೇದ ಭಾವನೆ ಇಲ್ದಿರ ಒಂದು ಫ್ರೆಂಡ್ಶಿಪ್ ಆಗಿ ಎಲ್ಲರೂ ಒಂದು ನೆಮ್ಮದಿಯಾಗಿ ಬಂದು ಮುದ್ದೂರಮ್ಮ ಜಾತ್ರೆ ಸೇರಿದ್ರೆ ಒಳ್ಳೆಯದಂತ ನಾನು ಭಾವಿಸ್ತೀನಿ. ಇದಕ್ಕೆಲ್ಲ ನಾನು ಜಾತ್ರೆ ಇದು ಭಾಳ ಹೆಸರುವಾಸಿಯಾದ ಜಾತ್ರೆ. ಇಲ್ಲಿ ಏನೇ ಒಂದು ತೊಂದರೆಗಳು ಆಗೋಕ್ಕೂ ಸಾಮಾನ್ಯವಾಗಿ ಇದು ಮಾಡಲ್ಲ. ಏನು ಅಂದರೆ ಸ್ವಲ್ಪ ಹೋದ ಸಲ ತೇರು ಸ್ವಲ್ಪ ಹೈಟಾಗಿ ಕಟ್ಟಿ ಇಲ್ಲಿ ಸ್ವಲ್ಪ ಮಳೆ ಗಾಳಿ ಬಂದಿದ್ದರಿಂದ ಸ್ವಲ್ಪ ತೊಂದರೆ ಆಯಿತು. ಅದೇ ಥರನೇ ಈ ಸರ್ತಿ ಒಪ್ಕೊಂಡು ಎಲ್ಲರನ್ನೂ 80 ಅಡಿ ತೇರು ಅದ್ರ ಮೇಲೆ ಕಟ್ಟಬಾರ್ದು ಅಂತೇಳಿ ಎಲ್ಲ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ಪೊಲೀಸು ಡಿಪಾರ್ಟ್ಮೆಂಟು, DC ಡಿಪಾರ್ಟ್ಮೆಂಟ್ನಿಂದ ಎಲ್ಲ ಡಿಪಾರ್ಟ್ಮೆಂಟನ್ನು ಕೊಟ್ಟು ಅವ್ರಿಗೊಂದು ಸಲಹೆ ಕೊಟ್ಟಿದ್ದಾರೆ. ಅದರಿಂದ ಈ ಸಲ ಯಾವುದು ತೊಂದರೆ ಆಗಲ್ಲ ಅಂಥೇಳಿ ನಾವೆಲ್ಲ ಭಾವಿಸಿ ಅದೇ ಥರ ಎಲ್ಲರೂ ಸಹಕರಿಸಿ ನಮ್ಮ ಅಧ್ಯಕ್ಷರು, ನಮ್ಮ ಪಂಚಾಯಿತಿಯವರು, ಇಡೀ ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಇದಕ್ಕೆ ಸಹಕಾರ ಕೊಟ್ಟು ಎಲ್ಲರೂ ಒಪ್ಕೊಂಡಿದ್ದಾರೆ. ಮುಂದೆ ಯಾವುದೇ ತೊಂದರೆನೂ ಆಗಲ್ಲ. ಇಲ್ಲಿ ಅನ್ನದಾನ ಆಗಲಿ ಇನ್ನೊಂದಾಗಲಿ ಎಲ್ಲನೂ ಚೆನ್ನಾಗಿ ನಡೆಯುತ್ತೆ. ಬರೋರಿಗೆಲ್ಲ ತೇರ್ನವ್ರಿಗೆ ಇನ್ನೊಬ್ಬರಿಗೆ ಎಲ್ಲ ಅನುಕೂಲಗಳು ಮಾಡಿದ್ದಾರೆ. ಅವರು ಸುತ್ತಮುತ್ತ ಊರಿನವರು ಅದೇ ಥರ ಸಹಕರಿಸಿ ಎಲ್ಲರಿಗೂ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇನ್ನು ಮುಂದೆ ಇದೇ ಥರ ನಡೆಯುತ್ತೆ ಅಂಥೇಳಿ ಎಲ್ಲರೂ ತಿಳ್ಕೊಂಡು ಈ ಜಾತ್ರೆಯನ್ನು ಆ ಅಮ್ಮನ ಶಕ್ತಿ ಅಷ್ಟಿಷ್ಟಿಲ್ಲ, ಯಾರಿಗೂ ಏನೋ ಒಂದು ತೊಂದರೆ ಆಗ್ದಂಗೆ ಆ ಅಮ್ಮನ ನಡೆಸ್ಕೊಡ್ತಾಳೆ ಅಂತ ನಮ್ಮ ಭಾವನೆ.